ಬೆಂಗಳೂರಿನಲ್ಲಿ ಎನ್ಐಎಯಿಂದ ಮೂವರನ್ನ ಬಂಧಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೋವೈದ್ಯ ನಾಗರಾಜ್ ಎನ್ಐಎ ಪೊಲೀಸ್ ಅಧಿಕಾರಿಗಳ ಕೆಡ್ಡಕ್ಕೆ ಬಿದ್ದಿದ್ದೆ ಅತ್ಯಂತ ರೋಚಕ ವಿಚಾರ ಅನ್ನೋ ತಿಳಿದು ಬರ್ತಾ ಇದೆ. ಡಾಕ್ಟರ್ ನಾಗರಾಜ್ ಜೈಲಿನಿಂದಲೇ ಖತರ್ನಾಕ್ ಕೆಲಸ ಮಾಡಿರೋದು ತಿಳಿದು ಬಂದಿದೆ. ಈಗ ಈತ ಎನ್ಐಎ ಬಲೆಗೆ ಬಿದ್ದಿದ್ದು ರೋಚಕ. ಜೈಲಿನಲ್ಲೇ ಉಗ್ರ ನಾಸೀರ್ಗೆ ಕೌನ್ಸಿಲಿಂಗ್ ನೆಪದಲ್ಲಿ ಬ್ರೈನ್ ವಾಶ್ ಆಗಿದ್ದ ಡಾಕ್ಟರ್ ನಾಗರಾಜ್ ಎನ್ಐಎ ಬಂಧಿಸಿದ್ದು ಹೇಗೆ ಅನ್ನೋ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಗೆ ನೋಡ್ತಾ ಹೋಗೋಣ. ಉಗ್ರ ನಾಸೀರ್ಗೆ ಕೌನ್ಸಿಲಿಂಗ್ ಮಾಡೋ ವೇಳೆ ಬ್ರೈನ್ ವಾಶ್ ಆಯ್ತಂತೆ. ಈತನಿಗೆ ನಾಸೀರ್ ಬ್ರೈನ್ ವಾಶ್ ಮಾಡೋದ್ನೋ ಈತ ನಾಸೀರ್ಗೆ ಬ್ರೈನ್ ವಾಶ್ ಮಾಡೋದ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ. ಬಟ್ ದೇಶದ್ರೋಹದ ಕೃತ್ಯದಲ್ಲಿ ಭಾಗಿಯಾಗಿರೋ ವ್ಯಕ್ತಿಗೆ ಈತ ಸಹಾಯ ಮಾಡ್ತಾನೆ ಅಂದರೆ ಈತನೇ ಬ್ರೈನ್ ವಾಶ್ಗೆ ಒಳಗಾಗಿರೋದು ಸ್ಪಷ್ಟ. ಇದೇ ಸಂದರ್ಭದಲ್ಲಿ ತಾಯಿಗೆ ಕರೆ ಮಾಡಬೇಕು ಅಂತ ಉಗ್ರ ನಾಸೀರ್ ಕಣ್ಣೀರಿಟ್ಟಿದ್ನಂತೆ. ಇದೆಲ್ಲ ಉಗ್ರರದು ಟ್ಯಾಕ್ಟಿಕ್ಸು. ನೀವು ಈ ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ 2 ಅನ್ನು ನೋಡಿದ್ರೆ ಸೇಮ್ ಟು ಸೇಮ್ ಸೀನ್ ನಿಮ್ಗಲ್ಲೂ ನೋಡೋದಕ್ಕೆ ಸಿಗುತ್ತೆ. ಪಿಕ್ಚರ್ಗಳನ್ನು ಸುಮ್ಮನೆ ಮಾಡಲ್ಲ ಅನ್ನೋದಕ್ಕೆ ಅದು ಉದಾಹರಣೆ ಅಷ್ಟೇ. ಈ ವೇಳೆ ತಾಯಿ ಕರೆ ಮಾಡಬೇಕು ಅಂತ ಹೇಳ್ತಾನೆ. ನಾಸೀರ್ಗೆ ತನ್ನದೇ ಮೊಬೈಲನ್ನು ಡಾಕ್ಟರ್ ನಾಗರಾಜ್ ಕೊಡ್ತಾನೆ. ಸೇಮ್ ಟು ಸೇಮ್ ಸೀನ್. ಡಾಕ್ಟರ್ ನಾಗರಾಜ್ ಮೊಬೈಲ್ನಿಂದ ಕತಾರ್ಗೆ ಕರೆ ಮಾಡ್ತಾನೆ ಉಗ್ರ. ತಾಯಿಗೆ ಕರೆ ಮಾಡೋ ಬದಲು ಕತಾರ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಉಗ್ರ ಜುನೈದ್ಗೆ ಕಾಲ್ ಮಾಡಿರುವುದು ತಿಳಿದು ಬರ್ತಾ ಇದೆ. ಸಜೀವ ಗ್ರೆನೇಡ್ ಪತ್ತೆ ಪ್ರಕರಣದ ಆರೋಪಿಯಾಗಿರುವಂತಹ ಜುನೈದ್, ನಾಪತ್ತೆ ಆಗಿರೋ ಜುನೈದ್ಗೆ ಕರೆ ಮಾಡಿರ್ತಾನೆ ಉಗ್ರ ನಾಸೀರ್. ಕತಾರ್ಗೆ 2 ಸಲ ಡಾಕ್ಟರ್ ಮೊಬೈಲ್ನಿಂದಲೇ ಕರೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಜುನೈದ್ ತಾಯಿ ಮೂಲಕ ಕೂಡ ಹಲವಾರು ಬಾರಿ ಕತಾರ್ಗೆ ಸಂಪರ್ಕವನ್ನು ನಾಸೀರ್ ಬೆಳೆಸಿದ್ದ. ಎನ್ಐಎ ಮೊಬೈಲ್ ಕರೆ ಜಾಲಾಡಿದಾಗ ಡಾಕ್ಟರ್ ನಾಗರಾಜ್ ಸಿಕ್ಕಿ ಬಿದ್ದಿದ್ದಾನೆ. ಹೀಗೆ ಮೊಬೈಲ್ ಕೊಟ್ಟವನು ಆಮೇಲೆ ಮೊಬೈಲನ್ನು ಸ್ಮಗಲ್ ಮಾಡಿಸೋದಕ್ಕೂ ಕೂಡ ಮುಂದಾಗ್ತಾನೆ ತನ್ನ ಆಪ್ತೆ ಪವಿತ್ರ ಮೂಲಕ ಅನ್ನೋದು ತಿಳಿದು ಬರ್ತಾ ಇದೆ. ಇದು ನಾಗರಾಜ್ ಪಾತ್ರ ಟಿ ನಾಸೀರ್ ಉಗ್ರ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ, ಸಂಚಿಗೆ ಸಂಬಂಧಪಟ್ಟಂತೆ. ಹೀಗಾಗಿ ಎನ್ಐಎ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ.